97 ಜನ್ಮದಿನ. ರಾಜ್ಕುಮಾರ್ ಅಪ್ಪಟ ಅಭಿಮಾನಿ. ತಿಪ್ಟೂರಿಂದ ಬಂದು ತುಮಕೂರು ಡಿಸ್ಟಿಕ್ ಹಳೆಪಾಳ್ಯ. ನಾವು ಸುಮಾರು 70ನೇ ಇಸ್ವಿಯಿಂದಲೂ ಅವರ ಚಿತ್ರಗಳು, ಅವರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿದ್ವಿ. ಅದರಿಂದ ಕನ್ನಡ ಅಭಿಮಾನಿ, ಒಂದು ಕನ್ನಡ ಮಾತುಕತೆ ಸಂಭಾಷಣೆಗಳು ಕಂಡು ಭಾಳ ಇಷ್ಟ. ಅವ್ರ ಎಲ್ಲ ಚಿತ್ರಗಳು ನೋಡಿದ್ವಿ, ಸಾಕಷ್ಟು ಪಿಕ್ಚರ್ಗಳು, ಎಲ್ಲ ಪಿಕ್ಚರ್. ಆಮೇಲೆ 208 ಚಿತ್ರಗಳವರೆಗೆ ಎಲ್ಲ ಚಿತ್ರ ಸಂಗ್ರಹ, ಕ್ಯಾಸೆಟ್ಗಳು ಸಂಗ್ರಹ ಮಾಡಿದ್ದೀನಿ. ಪಿಕ್ಚರ್ ಚಿತ್ರಗಳ ಪೋಸ್ಟರ್ಗಳು ಸಂಗ್ರಹ ಮಾಡಿದ್ದೀನಿ. ಸಾಕಷ್ಟು ರೀತಿಯಲ್ಲಿ ಅವ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಮಾಡ್ತಾ ಇರ್ತೀವಿ ಮೇಡಮ್. ಚೆನ್ನಾಗಿ ಆಗಿನ ಕಾಲದ ಕನ್ನಡ ಚಿತ್ರಗಳು ಸಂದೇಶವನ್ನು ಕೊಡ್ತಿದ್ರು. ಖಂಡಿತ ಅಲ್ವಾ? ಈಗಿನ ಕಾಲದ ನೋಡಕ್ಕಾದ್ರೆ 10 ನಿಮಿಷ ಥಿಯೇಟರ್ ಕೂತ್ಕೊಳ್ಳೋಕೆ ಮೇಡಮ್. ಅವತ್ತು ಮನೆ ಕುಟುಂಬ ಸಮೇತವಾಗಿ ಚಿತ್ರಗಳು ನೋಡ್ಕೊಂಡು ಬರ್ಬೋದು ಆರಾಮಾಗಿ. ಮಕ್ಕಳು, ಮರಿ ಮತ್ತು ಮೊಮ್ಮಕ್ಕಳು, ಯಜಮಾನರು, ಅಣ್ಣತಂದಿರು ಎಲ್ಲರೂ ಮಾಡೋಂಥದ್ದು. ಅಣ್ಣತಂದಿರು ಒಂದು ಮಾಡೋದು ಹೇಗೆ, ಆಮೇಲೆ ಹಿರಿಯರನ್ನ ಪಾಲನೆ ಮಾಡೋದು ಹೇಗೆ, ಮಕ್ಕಳನ್ನ ಬೆಳೆಸೋದು ಹೇಗೆ, ಹೆಂಡತಿ ನೋಡ್ಕೊಳ್ಳೋದು ಹೇಗೆ, ಈ ಎಲ್ಲ ವಿಚಾರಗಳು ಹಂಗಲ್ಲ. ಅವರಿಂದಲೇ ನಾವು ಕಲ್ತ್ಕೋಬೇಕಾಯ್ತು. ಈಗ ನಾವು ಕಲಿಬೇಕು. ಆದರೆ ಈಗ ಬರ್ತಿರೋ ಚಿತ್ರಗಳು ಎಂಥವು? ಬರೀ ಒಡಿ ಕಡಿ ಬಡಿ ಇಂಥ ಚಿತ್ರಗಳು. ಒಂದು ಚಿತ್ರ ಕಥೆಗಳು ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ರಾಜ್ಕುಮಾರ್ ಕಾಲದಲ್ಲಿ ಡಬ್ಬಿಂಗ್ ಚಿತ್ರ ಮಾಡಬಾರಂತ ಕಂಡೀಷನ್ ಗಲಾಟೆ ಮಾಡಿದ್ರು. ಯಾಕೆ ಹೇಳಿ? ಕನ್ನಡದವರಿಗೆ ಕೆಲಸ ಸಿಗಲಿ, ಕೆಲಸಗಾರಗಳು ಸಿಗಲಿ, ತಾಂತ್ರಿಕ ಹೋಗೋದವರಿಗೆ ಲೈಟ್ ಬಾಯ್ ಅಂತವರಿಗೆಲ್ಲ ವರ್ಕ್ ಸಿಗಲಿ ಅಂತ. ಅದು ಇವತ್ತು ಬೇರೆ ಭಾಷೆಗಳು ತರ್ಜುಮೆ ಮಾಡಿ ಬೇರೆ ಭಾಷೆಗಳು ಹೆಚ್ಚಿನ ಆಸಕ್ತಿಯಾಗಿ ಕನ್ನಡ ಚಿತ್ರಕ್ಕೆ ಬಹಳ ಮೂಲೆ ಹೋಗ್ತಿದ್ದೇವೆ. ಆಮೇಲೆ ಇನ್ನೊಂದೇನಂದ್ರೆ, ಅವತ್ತಿನ ರಾಜ್ಕುಮಾರ್ ಅವರು ಕೇವಲ 10,000, 20,000, 5,000ರಿಂದ ಬೆಳೆದು ಬಂದಂಥ ವ್ಯಕ್ತಿಗಳು. ಇವತ್ತಿನ ನಟರುಗಳಿಗೆ ಕೋಟಿ ಗಟ್ಟಲೆ ಮಾಡೋದು ಕಾರಣ, ಮೂಲ ಕಾರಣ ಅವರೇ. ಇದು ಆಧಾರ ಸ್ತಂಭ ಅವರೇ ಮೂಲ. ಅದರಿಂದ ಅಂಥವ್ರು ನನಗೆ ಮರೆಯೋಕ್ಕೆ ಸಾಧ್ಯವಿಲ್ಲ. ಕನ್ನಡಕ್ಕೆ ಆಮೇಲೆ ಗೋಕಾಕ್ ವರದಿ ಚಳುವಳಿಯನ್ನು ಮಾಡಿದ್ರು. ಆಮೇಲೆ ಇನ್ನೊಂದೇನು ಅಂದರೆ, ಅದಕ್ಕಿಂತ ಮುಖ್ಯವಾಗಿ ಅಮಿತಾಬ್ ಬಚ್ಚನ್ ಒಂದ್ಸಾರಿ ಅವರು ಕನ್ನಡ ಹೇಳಿದ್ದಾರೆ, ರಾಜ್ಕುಮಾರ್ ಅಂದ್ರೆ ಅವರೇನಾರು ಅಪ್ಪಿ ನಮ್ಮ ಹಿಂದಿ ಚಿತ್ರರಂಗ ಜನ ಬಂದಿದ್ರೆ ನಮ್ಮ ಚಿತ್ರರಂಗ ಕನ್ನಡ ಯಾರೂ ಗೊತ್ತಿರಲಿಲ್ಲ ಅಂದ್ರೆ ಆ ಮಟ್ಟಕ್ಕೆ ಅವರು ಅಭಿಮಾನ ಆಗಿದೆ ಅಂತ ಇಡೀ ದೇಶವೇ ಹೊಗಳ್ತಾ ಇದೆ. ಇಂತಹ ಕರ್ನಾಟಕ ರತ್ನ, ಆಮೇಲೆ ಅನಭಿಷಿಕ್ತ ದೊರೆ, ದಾದಾ ಸಾಹೇಬ್ ಫಾಲ್ಕೆ, ಆಮೇಲೆ ಅಮೆರಿಕ ಗಂಟಿಗೆ ಕರ್ನಾಟಕ ಪ್ರಶಸ್ತಿ ಇಡೀ ಯಾರೊಬ್ಬರಿಗೂ ಕೊಟ್ಟಿಲ್ಲ. ಅದೇ ರೀತಿ ಅವ್ರಿಗೆ ಇನ್ನೇನಪ್ಪ ಅಂದರೆ ಭಾರತ ರತ್ನ ಒಂದು ಕೊಟ್ಟಿಲ್ಲ. ಅದೊಂದು ಕೊಟ್ಬಿಟ್ರೆ ಭಾಳ ಸಂತೋಷ, ಸುಂದರವಂತ, ಭಾಳ ನನ್ನ ಇಷ್ಟ ಅಂತ ಇದೆ ಮೇಡಮ್. ಅದೇ ಥರ ನಾನು ಕವಿರತ್ನ ಕಾಲೇಜ ಸುಮಾರು ಒಂದು 20 ಸರಿ ನೋಡಿದ್ದೀನಿ. ಭಕ್ತ ಪ್ರಹ್ಲಾದ 10 ಸರಿ ನೋಡಿದ್ದೀವಿ. ಪ್ರತಿಯೊಂದು ಮನೆ ಬೇಜಾರಾದ ಪ್ರತಿ ದಿವಸ ಹಾಕೊಂಡು ನೋಡ್ತಾ ಇರ್ತೀವಿ ಮನೆಯಲ್ಲಿ. ಕೆಸರುಗಳು ಮಾಡಿಬಿಟ್ಟಿದೆ ಮನೇಲಿ. ಚಲನಚಿತ್ರಗಳನ್ನ ಎಷ್ಟು ಸತಿ ನೋಡಿದ್ರು ಒಂದ್ಸರಿ ನೋಡಿ ಇನ್ನೊಂದ್ಸರಿ ಮೊದಲು ತಿಳ್ಕೋಬೇಕು. ಒಂದ್ಸರಿ ಒಂದು ಚಿತ್ರ ನೋಡ್ತೀವಿ, ಇನ್ನೊಂದ್ಸತಿ ಒಂದು ಅಭಿನಯ ನೋಡ್ತೀವಿ, ಇನ್ನೊಂದ್ಸತಿ ಸಂಭಾಷಣೆ ನೋಡ್ತೀವಿ, ಇನ್ನೊಂದ್ಸತಿ ಸನ್ನಿವೇಶ ನೋಡ್ತೀವಿ, ಇನ್ನೊಂದ್ಸತಿ ಜೊತೆಲಿ ಇದು ಮಾಡ್ತಾನಿಲ್ಲ. ಇವೆಲ್ಲ ನೋಡಿದ್ವಿ ಮಾಡುವ ಅಷ್ಟ. ಅವ್ರ ಬಗ್ಗೆ ನಮ್ದು ಕೆಲವು ಚಿತ್ರಗಳನ್ನೆಲ್ಲ ಬರೆದಿದ್ದೀನಿ, ಪುಸ್ತಕಗಳು ಬರೆದಿದ್ದೀನಿ. ಸರಿ, ಆಮೇಲೆ ಇಲ್ಲಿ ಬನ್ನಿ ಸರ್, ಪರವಾಗಿಲ್ಲ. ನೋಡಿದ್ದಾರೆ ನಮ್ಮ ಬುಕ್ಗಳು ಎಲ್ಲ ನಾವು ಈ ರೀತಿ ಮಾಡ್ತೀವಿ. ಅವ್ರದ ಪ್ರತಿಯೊಂದು ಬುಕ್ಕನ್ನು ಕೂಡ ಈ ರೀತಿ ವ್ಯವಸ್ಥೆ ಮಾಡಿ ಪ್ರತಿಯೊಂದು ಆಧಾರಗಳು ನೋಡಿ. ಇಲ್ಲಿ ಏನಪ್ಪ ಹಾಕಿದೆ ಭಾಷೆ ಅಂದರೆ, ರಾಜ್ಕುಮಾರ್ ಶ್ರೀರಾಮನ ದಿವಸ 24ನೇ ತಾರೀಕು ಶ್ರೀರಾಮನವಮಿ ಹೊತ್ತು ಮುತ್ತೆತ್ತಿ ರಾಯನ ಆಶೀರ್ವಾದದಿಂದ ಬೆಳೆದಿದ್ದವರು. ಅದಕ್ಕೆ ಮುತ್ತುರಾಜಂತ ಸೈಕಿರು. ಆನಂತರ ರಾಜ್ಕುಮಾರ್ ಅಂತ ಬೆಳೆ ಗಣಪದಿಂದ ಆದರು. ಶಿವರಾಜ್ಕುಮಾರ್, ಆಮೇಲೆ ಇವರು ಪುನೀತ್ ರಾಜ್ಕುಮಾರ್ ಅವರ ದಾನಧರ್ಮದಲ್ಲಿ ಮುಂದೆ ಹೋದ್ರು, ಇವರ ಭಾಷಾಭಿಮಾನದಲ್ಲಿ ಮುಂದೆ ಹೋದ್ರು. ಇವ್ರು ತೋರಿಸಿದ್ನ ಅವ್ರು ಮಾಡ್ಕೊಂಡು ನಡ್ಕೊಂಡು ಹೋದ್ರು. ಇನ್ನು ಭಾರತಮ್ಮನ ಮಿತ್ರ ಪತ್ನಿ ಭಾರತಮ್ಮನೂ ಕೂಡ ಅಷ್ಟೇ ಅಂತ ಶ್ರೇಷ್ಠ ನಟಿ, ಅಲ್ಲ ನಿರ್ಮಾಪಕಿ. 82 ಚಿತ್ರಗಳಿಗೆ ನಿರ್ಮಾಪಕಿಯಾಗಿ ಎಲ್ಲ ಹೊಸ ನಟನೆ ತಂದು ಬೆಳಕಿಗೆ ತಂದರು. ಅಂತಹ ಕಲಾವಿದರು, ಅಂತ ದೊಡ್ಡ ಮನೆ ಕುಟುಂಬ ಇನ್ನೊಂದು ಯಾವುದು ಇಲ್ಲ, ಇರೋದು ಇಲ್ಲ. ಅವ್ರ ಮುಂದೆ ಯಾರೊಬ್ಬರು ಕೂಡ ಸಾಟಿ ಸಾಧ್ಯ ಇಲ್ಲ. ಬೇಕಾದಷ್ಟು ಜನ ಇದ್ದಾರೆ, ನಟರುಗಳಿದ್ದಾರೆ ಇರ್ಬೋದು, ಆದರೆ ಅವರತ್ತೆ ಯಾರು ಹತ್ತಕ್ಕೆ ಸಾಧ್ಯವಿಲ್ಲ. ಅದರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ. ಅವ್ರನ್ನ ಇವತ್ತು ಕೂಡ ಅವ್ರು ಕಳ್ಕೊಂಡಿದ್ರು. ನಮ್ಮಲ್ಲಿ ಇವರನ್ನ ಭಾಷಣಿದ್ವಿ. ಪ್ರತಿ ವರ್ಷವೂ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತೀವಿ. ಊಟದ ಬಡಿಸ್ಕೊತೀವಿ. ಬೆಂಗಳೂರಿಗೆ ಬಂದಾಗ ಬಂದು ಮಾತಾಡಿ ನೋಡ್ಕೊಂಡು ಹೋಗಿ ಇಲ್ಲಿ ಬಂದು ಹೋದರೆ ನಮ್ಮ ಮನಸ್ಸಿಗೆ ಎಷ್ಟೊಂಥರ ಸಮಾಧಾನ, ಚಿಂತೆ, ಮನಸ್ಸು ನೋವು ಎಲ್ಲ ಮರೆತು ನೆಮ್ಮದಿಯಾಗಿ ಇದ್ದು ಹೋಗ್ತೀವಿ. ಇದು ನಮಗೆ ರಾಜ್ಕುಮಾರ್ ದೇವಾಲಯ ಗುಡಿ, ದೇವಸ್ಥಾನಗಳು, ಗಂಧದ ಗುಡಿ, ರಾಜ್ಕುಮಾರ್ ಗುಡಿ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಮೇಡಮ್. ಇದು ನನ್ನ ಅನಿಸಿಕೆ. ಇದು ನಾನೊಬ್ಬನೇ ಅಲ್ಲ, ನಮ್ಮ ಮನೆಯ ಕುಟುಂಬ ಸಮೇತ ಎಲ್ಲರೂ ರಾಜಕಾರಣ ಅಭಿಮಾನಿಗಳು. ಪ್ರತಿಯೊಬ್ಬರು ಪಿಕ್ಚರ್ ಯಾವುದೇ ರಾಜ್ಕುಮಾರ್ ಪಿಕ್ಚರ್ ಆಗಿ ಕುಟುಂಬ ಸಮೇತ ನೋಡ್ಕೊಂಡ್ ಬರ್ತೀವಿ. ಅದು ನಮ್ಮ ನಾವು ಮೈಸೂರಿಂದ ಬಂದಿದ್ವಿ. ಅದೇ ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ, ನಮ್ಗೆ ಮಾತು ಬರಕಿಲ್ಲ. ನಮಗೆ ಹೊಟ್ಟೆ ಉರಿತದ ಪುನೀತು ಅವರೆಲ್ಲ ಇದೆ. ಅದರಿಂದ ನಾವೇನು ಮಾತಾಡೋಕ್ಕಿಲ್ಲ. ಈಗ ಏನಿಲ್ಲ, ತಳಕ ಬುಳ್ಕ ಅಷ್ಟೇ. ಅವತ್ತು ಇದು ಗೊತ್ತಾಯ್ತದೆ. ಈಗ ಗೊತ್ತಾಯ್ತದೆ ಹೇಳಿ, ಏನಿಲ್ಲ. ಏನು ಹೇಳ್ತಾರ ಅವ್ರ ಕಾಲಗಂತ ನಡೀಬೇಕು ಅಂತ, ಹಂಗೆ ಕಾಲ ನಡೀತಾ ಇದೆ ಅಷ್ಟೇ. ಯಾವ
ಮೂವಿ ನೀವು ಎಷ್ಟು ಸತಿ ನೋಡಿದ್ದೀರಿ ಸರ್ ಒಂದು ಮೂವಿನ? ಯಾರನ್ನ? ಒಂದು ಚಲನಚಿತ್ರ ಅವ್ರದ್ದು ಎಷ್ಟು ಸತಿ ನೋಡಿರೋದಂತ ಆದ್ರೆ ಯಾವ ಮೂವಿ, ಯಾವ ಚಲನಚಿತ್ರ? ನಾನು ಶುರು ಮಾಡಿದ ಬೆಟ್ಟದ ಗೊತ್ತಲ್ಲ, ಆಗಿಂದ ಶುರು ಮಾಡಿದೆ. ಇಲ್ಲಿ ಅವ್ರು 206 ಕಂಡು ನೋಡಿದ್ದೀನಿ ನಾನು. ಹೌದು, ಮೈಸೂರಿಂದ ಬಂದಿದ್ರ? ಮೈಸೂರಿಂದ. ಹೌದು, ಪುನೀತ್ಗೂ ಬಂದಿದೆ. ಹೌದು.